ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಗೌಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿ ಮಲ್ಕೊಂಡು ಎದ್ದಿದ್ದೀನಿ. ಸೊ ಫ್ರೆಶ್ ಫೀಲ್ ಆಗ್ತಾ ಇದೆ. ಸೊ ಬೆಳಗ್ಗೆನೇ ಎದ್ದು ಬಂದಿದ್ದೀನಿ. ಪಕ್ಷಿಗಳದು ಚಿಲಿಪಿಲಿ ಅನ್ನೋ ಸೌಂಡು, ಕೋಳಿ ಸೌಂಡು, ಒಂಥರ ಬೆಳಗಿನ ಜಾವದ ನಾಯ್ಸ್ ಜುಯ್ ಅಂತ ಎಲ್ಲ ಕೇಳಿಸ್ತಾ ಇದೆ. ಸೊ ಫೀಲಿಂಗ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ತುಂಬ ಜನ ದೊಡ್ಡ ದೊಡ್ಡ ಸಿಟಿಲಿರೋರಿಗೆ ಇದೆಲ್ಲ ನೋಡೋಕ್ಕೂ ಸಿಗಲ್ಲ, ಫೀಲ್ ಮಾಡೋಕ್ಕೂ ಸಿಗಲ್ಲ. ಬಟ್ ನಮ್ಮಂಥ ಹಳ್ಳಿಲಿರೋರಿಗೆ ಇದೆಲ್ಲ ಒಂಥರ ಗಾಡ್ ಗಿಫ್ಟೆಡ್ ಅಲ್ಲ. ಎಷ್ಟು ಚೆಂದ ಫೀಲ್ ಆಗುತ್ತೆ ಆ್ಯಂಡ್ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಮೆಂಟಲಿ ಎಷ್ಟೇ ಸ್ಟ್ರೆಸ್ ಇದ್ದರೂ ಬೆಳಗಿನ ಜಾವ ಈ ರೀತಿ ಬಂದು ನಿಂತ್ಕೊಂಡ್ರೆ ತುಂಬಾ ಒಂಥರ ಫೀಲ್ ಚೆನ್ನಾಗಿರುತ್ತೆ. ನಮ್ಮನೆ ಪಕ್ಕ ಮಾವಿನ ಮರ ಇದೆ ಅಲ್ಲ, ಸೊ ಅದು ರೆಂಬೆ ಕೊಂಬೆಗಳ್ನೆಲ್ಲ ಕತ್ತರಿಸಿ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಅದು ಅಂಚು ಮೇಲೆ ಬಿದ್ದು ಎಲ್ಲ ತುಂಬಾ ಅಂಚೆಲ್ಲ ಒಡೆದೋಗಿತ್ತು. ಹಾಗಾಗಿ ಈಗ ರಿಪ್ಲೇಸ್ಮೆಂಟಾಗಿ ಶೀಟ್ ಹಾಕಿದ್ದೀವಿ. ಇದ್ರ ಮೇಲೆ ಬಿದ್ದರೆ ಹಾಗೆ ದೊಡ್ಡ ಬಾಂಬ್ ಹಾಕಿರೋ ಶಬ್ದ ಬರುತ್ತೆ. ಹಾಗಾಗಿ ಸೊ ಎಕ್ಸ್ಟ್ರಾಸ್ ಏನಿತ್ತಲ್ಲ ನಮ್ಮ ಮನೆ ಮೇಲ್ಗಡೆ ಸ್ಪ್ರೆಡ್ ಆಗಿತ್ತಲ್ಲ, ಅದನ್ನು ಕಟ್ ಮಾಡಿಸಿದ್ದೀವಿ. ಬಿಕಾಸ್ ಅದರಿಂದ ಯಾವತ್ತಿದ್ರೂ ಪ್ರಾಬ್ಲಮ್ಮೇ ಆಗ್ತಾಯಿತ್ತು. ಹಾಗಾಗಿ ಸೊ ಬನ್ನಿ ಇವಾಗ ಬಟ್ಟೆ ತೊಗೊಬಂದಿದ್ದೀನಿ. ಬಟ್ಟೆ ನೆನೆ ಹಾಕ್ಬಿಟ್ಟು ಮುಂದಿನ ಕೆಲಸನ ನೋಡೋಣ. ಇದ್ಯಾಕಪ್ಪ ಒಳಗಡೆ ಸಿಮೆಂಟ್ ಬ್ಲಾಕ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಯೋಚನೆ ಮಾಡಬೇಡಿ. ಸೊ ಮೇಲ್ಗಡೆ ಎಲ್ಲ ತಗ್ಸಿದ್ದೀವಿ ಅಲ್ಲ, ಸೊ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ಲ, ಅಲ್ಲಿ ಸಿಮೆಂಟ್ ಬ್ಲಾಕ್ಸ್ನ ಫಿಲ್ ಮಾಡಿಸ್ಬೇಕು. ಹಾಗಾಗಿ ಸೊ ಬನ್ನಿ ಇವಾಗ ನೀರು ಕಾಯಿಸೋಣ, ಆಮೇಲೆ ಅನ್ನ ಮಾಡೋಣ. ಅನ್ನ ಯಾಕೆ ಅಂದರೆ ಇವತ್ತು ಪುಳಿಯೋಗರೆ ಮಾಡೋಣ ಅಂತ ಇದ್ದೀನಿ. ತುಂಬ ದಿನದ ಮೇಲೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೇನೆಲ್ಲ ಪುಳಿಯೋಗರೆಗೆ ಹಾಕ್ತೀನಿ ಅಂತ ನೋಡಿವ್ರಂತೆ. ಫಸ್ಟು ಅನ್ನಕ್ಕೆ ಇಟ್ಕೊಂಬಿಡೋಣ. ಯಾಕೆ ಅಂದರೆ ನಮ್ಮನೆ ಬರ್ನರ್ಸ್ ಸ್ವಲ್ಪ ಸ್ಲೋ ಇದೆ ಗಾಯ್ಸ್. ಲೆಮನ್ ವಾಟರ್ ಕುಡಿದು ತುಂಬ ದಿನ ಆಯಿತು ಅನ್ನಿಸ್ತಾ ಇತ್ತು, ಹಾಗಾಗಿ ಕುಡಿಬೇಕು ಅನ್ನಿಸ್ತು. ಸೊ ಲೆಮನ್ ವಾಟರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಹಾಕಿದ್ದೀನಿ ಇದಕ್ಕೆ ಅಂದರೆ ಹಾಫ್ ಲೆಮನ್ ಹಾಕಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಮತ್ತು ಹಾಟ್ ವಾಟರ್. ಮೂರನ್ನು ಮಿಕ್ಸ್ ಮಾಡಿ ಕುಡಿದ್ರೆ ಆಹಾ ಸೂಪರಾಗಿರುತ್ತೆ. ನಿಜಕ್ಕೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಅನ್ನ ಆಯಿತು. ಬನ್ನಿ ಇವಾಗ ಪುಳಿಯೋಗರೆ ಮಾಡೋಕ್ಕೆ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಬರೋಣ. ತುಂಬ ದಿನ ಆಗಿತ್ತಲ್ಲ, ನೀವು ನಮ್ಮನೆ ಕರ್ಬೇವಿನ ಸೊಪ್ಪು ಗಿಡ ನೋಡಿ ನೋಡಿ ಇಲ್ಲೇ ಇದೆ ಕರ್ಬೇವಿನ ಸೊಪ್ಪು. ಸೊ ಒಂದು ಸ್ವಲ್ಪ ಕಿತ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಕಿತ್ಕೊಂಡಾಯಿತು, ಬನ್ನಿ ಹೋಗೋಣ. ಮಳೆ ಬಂದಿದೆ ಗಾಯ್ಸ್, ನೋಡಿ ನೆಲ ಎಲ್ಲ ತೇವ ಆಗಿದೆ. ನಾ ಇಲ್ಲಿ ಯೂಸ್ ಮಾಡಿರೋದು MTR ಪುಳಿಯೋಗರೆ. ಅದಕ್ಕೆ ಅಡಿಷನಲಾಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕಡಲೆಬೀಜ ಹಾಕಿದ್ದೀನಿ, ಆಯಿಲ್ ಹಾಕಿದ್ದೀನಿ, ಕರ್ಬೇವು ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಆನಿಯನ್ ಹಾಕಿದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್ ಯು ಕಾಲ್ ಗಾರ್ಲಿಕ್ ಹಾಕಿದ್ದೀನಿ ಗಾಯ್ಸ್. ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡಿ ಹಾಕಿದ್ದೀನಿ. ಸೂಪರಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ ಆಯಿತಾ. ಸೊ ಅಷ್ಟೆಲ್ಲ ಮುಗಿಸ್ಬಿಟ್ಟು ಬಟ್ಟೆನೂ ಒಗ್ದು ಹಾಕಿದ್ದೀನಿ. ಇದೇನು ಅಂತ ನೋಡ್ತಾ ಇದ್ದೀರಾ, ಇದು ಮಾವಿನ ಹುಳಿ. ಈ ಸೀಸನಲ್ಲಿ ಇದನ್ನು ರೆಡಿ ಮಾಡಿ ಇಟ್ಕೋತಾರೆ. ಬಿಕಾಸ್ ಎಲ್ಲ ಸೀಸನಲ್ಲೂ ಮಾಡೋಕ್ಕಾಗಲ್ಲ, ಎಲ್ಲ ಸೀಸನಲ್ಲೂ ಮಾವಿನಕಾಯಿ ಸಿಗಲ್ಲ. ಸೊ ಇದು ಯಾಕಪ್ಪ ಯೂಸ್ ಮಾಡೋದು ಗೊತ್ತಾ ನಿಮಗೆ? ಬನ್ನಿ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಕಡೆ ಮೀನಿನ ಸಾರು ದಿನ ಇರುತ್ತೆ, ಜಾಸ್ತಿ ಮಾಡ್ತೀವಿ ಅಲ್ಲ. ಸೊ ಮೀನಿನ ಸಾರಿಗೆ
ಈ ಹುಳಿನ ಯೂಸ್ ಮಾಡ್ತೀವಿ. ಇದ್ರ ಜೊತೆ ಇನ್ನೂ ಬೇರೆ ಬೇರೆ ಹುಳಿಗಳನ್ನೆಲ್ಲ ಇರುತ್ತೆ, ಅದೆಲ್ಲ ಯೂಸ್ ಮಾಡ್ತಾರೆ. ಬಟ್ ಮಾವಿನಕಾಯಿ ಹುಳಿನೂ ಒಂದು. ಸೊ ಇದನ್ನು ಮಾವಿನಕಾಯಿ ಇರುತ್ತಲ್ಲ, ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಆ್ಯಂಡ್ ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಸ್ಲೈಸ್ ಮಾಡಿ ಒಣಗಿಸ್ಕೊಂಡು ಇಟ್ಕೋಬೇಕು. ಇದನ್ನು ಮತ್ತೆ ಮುಂದಿನ ವರ್ಷ ಈ ಸೀಸನ್ ಬರೋ ತನಕನೂ ನಾವು ಇದನ್ನು ಯೂಸ್ ಮಾಡ್ತೀವಿ. ಸಖತ್ತಾಗಿರುತ್ತೆ ಇದನ್ನು ಹಾಕಿ ಸಾರು ಮಾಡಿದ್ರೆ. ಆ್ಯಂಡ್ ಕೆಲಸ ನಡೀತಾ ಇದೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಸೊ ಅದ್ರ ಪಾಡಿಗೆ ಅದು ನಡೀಲಿ. ಬನ್ನಿ, ಇವಾಗ ಬಟ್ಟೆ ಐರನ್ ಮಾಡ್ತಾ ಇದ್ದೀನಿ. ಯಾರಿಗೆ ಗೊತ್ತಾ? ನನ್ನ ಮುದ್ದು ಮಗ ಚಿಂಟುಗೋಸ್ಕರ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು ಅಲ್ಲ, ನಮ್ಮ ಚಿಂಟು ಬಂದ ತಕ್ಷಣ ಇದೆಲ್ಲ ಮಾಡೋಕ್ಕಾಗಲ್ಲ. ಹಾಗಾಗಿ ಐರನ್ ಮಾಡಿಟ್ಬಿಡೋಣ ಶರ್ಟ್ಸ್ ಎಲ್ಲ ಅಂದ್ಬಿಟ್ಟು ಐರನ್ ಮಾಡ್ತಾ ಇದ್ದೀನಿ. ಸೊ ಬಾಟಮ್ ಏನಿತ್ತಲ್ಲ ಚಡ್ಡಿ, ಅದು ಸ್ವಲ್ಪ ಟೈಟ್ ಆಗ್ತಾಯಿತ್ತು. ಅದಕ್ಕೇ ಸ್ವಲ್ಪ ಆಲ್ಟ್ರೇಷನಿಗೆ ಕೊಟ್ಟಿದ್ದೀನಿ, ಮಾಡಿಕೊಡಿ ಅಂತ. ಅವರು ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಈಗ ಐರನ್ ಮಾಡೋಣ. ಹಾಂ, ನಮ್ಮ ಚಿಂಟು ಅಂದ ತಕ್ಷಣ ನೆನಪಾಯಿತು. ಆ್ಯಕ್ಚುಲಿ ಎಲ್ಲರೂ ಕೇಳ್ತಾ ಇದ್ರಿ, ಚಿಂಟುನ ಮಿಸ್ ಮಾಡ್ಕೋತಾ ಇದ್ದೀವಿ, ಅಟ್ಲೀಸ್ಟ್ ಅವನ ಜೊತೆ ನೀವು ಫೋನಲ್ಲಿ ಮಾತಾಡ್ತಿರಲ್ಲ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕಿ ಅಂತ. ನನಗೂ ಮರ್ತೇ ಹೋಗಿತ್ತು ಹಾಕೋದು. ಸೊ ಮೊನ್ನೆ ಒಂದು ಕ್ಲಿಪ್ಪಿಂಗ್ನ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಏನು ಚಿನ್ನಮ್ಮ, ಸರ್ಪ್ರೈಸ್ ಆಗಿ ಬರ್ತೀಯ? ನಾಳೆ ಬೆಳಿಗ್ಗೆ ಇಲ್ಲಿರ್ತೀಯ? ಇಲ್ಲ ಪುಟಾಣಿ, ಪಪ್ಪ ಹೇಳ್ದ ನಾಳೆ ಬ್ಯಾಂಕ್ ಕೆಲಸ ಇದೆ, ಸೊ ಬೇಡ ಅಂತ, ಹೋದ್ರೆ ಆಯಿತು ಅಂತ. ಏನಪ್ಪನೂ ಬರುತ್ತಂತ? ಗೊತ್ತಿಲ್ಲ ಅಮ್ಮ. ಮತ್ತೆ ಮತ್ತೇನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಏನಿಲ್ಲ, ಕೂತಿದ್ದೀನಿ. ಓಹೋ, ಇನ್ನೇನು ಸಮಾಚಾರ? ಏನಿಲ್ಲ. ಹಾಲು ಕುಡ್ದೆ ಅಂದ್ಯಾ? ಓ, ಕಾಫಿ ಕುಡ್ದೆ ಅಂದೆ ಅಲ್ಲ? ಒಬ್ಬನೇ ಮಾಡ್ಕೊಂಡ್ಯಾ ಅಥವಾ ಎಲ್ಲರಿಗೂ ಮಾಡ್ಕೊಟ್ಯಾ? ನಾನೊಬ್ಬನೇ. ಅಪ್ಪಾಜಿಗೆ ಬೇಡಂತೆ? ನೆನ್ನೆ ಮಾಡಿಟ್ಟಿರೋದು. ಓ, ಕೋಲ್ಡ್ ಕಾಫಿ ಹಂಗೆಲ್ಲ ಕುಡಿಬೇಡ, ಇವತ್ತು ಮಾಡ್ಕೊಂಡು ಇವತ್ತು ಕುಡಿಬೇಕು. ಅಯ್ಯೋ, ಕುಡೀರಿ ಅಂದ್ರೆ ಕುಡಿಲಿಲ್ಲ. ಹಾ, ಅಮ್ಮಮ್ಮ ಬೇಡ ಅಂತಂತೆ ನಾನು ಆಟ ಆಡಕ್ ಹೋದಾಗ. ಕುಡಿಲಿಲ್ಲ. ನಾನೇನ್ ಮಾಡೋಣ? ಬೆಳಗ್ಗೆ ಮಾಡ್ಕೋ, ಒಂದು 2 hours ಮುಂಚೆ ಫ್ರೀಸರ್ಗೆ ಹಾಕು, ಆಮೇಲೆ ಕುಡಿ. ಮತ್ತೆ ಪುಟಾಣಿ ಏನಿಲ್ಲ. ಇನ್ನೇನು ಸಮಾಚಾರ? ಹಬ್ಬ ಜೋರನ್ನು? ಎಂತ ಹಬ್ಬ? ಅದೇ ಈಗ ಹೋಗ್ತಿದ್ಯಲ್ಲ ನಾಳೆ. ಅದು ಜಾತ್ರೆ ತರ. ಹಾ, ಹಬ್ಬ ಅಮ್ಮ, ಅದು ಊರಬ್ಬ ಅಲ್ಲ. ಜಾಯಿಂಟ್ ವೀಲ್ ಎಲ್ಲ ಹಾಕ್ತಾರಂತೆ. ಹಾ, ದೊಡ್ಡ ಹಬ್ಬ ಅದು, ಅದಕ್ಕೆ ಹಾಕವ್ರಂತ ಅಲ್ಲೇ. ಹೌದಾ? ಫುಲ್ಲು ಸುತ್ತಾಡ್ತೀಯ ಅನ್ನೋ? ಕೂತ್ಕತ್ತೀನಿ ಜಾಯಿಂಟ್ ವೀಲ್ ಅಲ್ಲಿ. ಬೇಡ ಪುಟಾಣಿ, ಸರಿಗ್ ಫಿಟ್ಟಿಂಗ್ ಎಲ್ಲ ಮಾಡಿರಲ್ಲ. ಫೋನ್ ಪೇ ಮಾಡ್ಬಿಡು. ಹಾ, ವಿಡಿಯೋ ಕಳಿಸ್ತೀನಿ ಕೂತಿದ್ದ. ನಾನು ಹಾಕ್ಸಿದ್ದೀನಲ್ಲ ಕರೆನ್ಸಿ ಇವತ್ತು, ನೆನ್ನೆ ಇನ್ನ. ಅಲ್ಲ, ಮತ್ತೇನು ಫೋನ್ ಪೇ? ಅಲ್ಲ, ಅದು ಕೂತ್ಕೊಳ್ಳಕ್ಕೆ. ಅಲ್ಲ, ಅಪ್ಪಾಜಿ ಅಮ್ಮಮ್ಮ ಮಾಮು ಇಲ್ವಾ? ಏನೋ ಒಂದು. ಅದ್ರ ಮೇಲೆಲ್ಲ ಕೂರ್ಬೇಡ ಪುಟ, ಟೈಟ್ ಇರಲ್ಲಮ್ಮ. ಇಲ್ಲ, ಟೈಟ್ ತುಂಬಾ ಜನ ಕೂರ್ತಾವ್ರಂತ ಅಲ್ಲೇ. ಬೇಡ ಪುಟ್ಟಣ್ಣ, ನನ್ಗಿರೋದು ನೀನು ಒಬ್ಬನೇ ಮಗ. ನನ್ಗೆ ಇಷ್ಟ. ಎಷ್ಟ್ ಸಲ ಹೇಳಿದ್ವಿ ಕುತ್ಕೊಬೇಡ, ಚಿಕ್ಕವನಿದ್ದಾಗ ಎದುರ್ಕೊಂಡಿವೆ. ಏ ಪುಟ, ಇದು ದೊಡ್ಡದಾದ್ರೆ ಎಲ್ಲ ಕುತ್ಕೊಳ್ಳೋ ಹಂಗಿಲ್ಲ. ಚಿಕ್ಕದಾದ್ರೂ ಅಷ್ಟೇ ಕುತ್ಕೋಬೇಕು. ದಕ್ಷಿಣ ಅಂತದ್ದು ಮೇಲಿನ ಕೆಡಿಕ್ ಹೋಗೋದಂತದ್ದು. ಹಾ, 4 ಇರುತ್ತೆ ನೋಡು ಜಾಯಿಂಟ್ ವೀಲ್ ಅಂತ, ಒಂದ್ ಚಿಕ್ಕದಿರುತ್ತೆ, ಅದ್ರಲ್ಲಾದ್ರೆ ಕುತ್ಕೋ. ದೊಡ್ಡದೆಲ್ಲ ಆದ್ರೆ ನೋ. ಗೊತ್ತಾಯ್ತಲ್ಲ? ಮತ್ತೆ ಯಾವ ಬಟ್ಟೆ ಹಾಕೋತಾ ಇದೀಯಾ? ಬಟ್ಟೆನಾ? ಗೊತ್ತಿಲ್ಲ. ತಗೋ, ಚೆನ್ನಾಗಿರೋದು. ಅಲ್ಲೇ ಸ್ಟೇ ಆಗ್ತೀಯಾ, ಬರ್ತೀಯಾ ಅಪ್ಪಾಜಿ ಜೊತೆ? ನಾನ್ ಸ್ಟೇ ಎಲ್ಲ ಆಗಲ್ಲ. ಸ್ಟೇ ಆಗ್ತಾ ಇಲ್ವಾ? ಅಂದ್ರೂ ಒಂದ್ ಜೊತೆ ತಗೊಂಡೋಗಿರು ಯಾವ್ದಕ್ಕೂನು. ತಗೊಂಡ್ ಹೋಗಿರುವ ಎಲ್ಲರೂ ಹಂಗೆ ಅಂತ ನನ್ಗೆ ಇರಕ್ ಇಷ್ಟ ಅದೇ. ಇರ್ಬೇಡ, ನಾನು ಇರು ಅಂತ ಹೇಳ್ತಾ ಇಲ್ಲ. ಅಕಸ್ಮಾತ್ ಇರ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಒಂದು ಜೊತೆ ಇನ್ನರ್ ವೇರು ಮತ್ತೆ ಪ್ಯಾಂಟ್ ಶರ್ಟ್ ತಗೊಂಡೋಗು.
ಗೊತ್ತಾಯ್ತಾ? ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹಾಕೊಳ್ಳೋ ಅಂತ ಬಟ್ಟೆನ. ಸ್ನಾನನು ಅಲ್ಲೇ ಮಾಡ್ಬೇಕತ್ತೆ ಆಗಲ್ಲ. ಹೌದು, ತಂಗೆ ಇರ್ತೀಯ. ಚೆನ್ನಾಗಿರುತ್ತೆ ಅಮ್ಮ ಅಲ್ಲೂನು, ಹಂಗೇನಿಲ್ಲ, ಎಲ್ಲ ಈಗ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ನನಗ್ ಮೊದ್ಲೇ ಕಾನ್ಸ್ಟಿಪೇಷನ್, ಹೇಳ್ಬೇಕು ಎಲ್ ಬರ್ತದೋ ಅಲ್ಲಿ ಹೇಳ್ಬೇಕು. ಎಲ್ಲಾರ ಮನೆನೂ ಈಗ ಕಮೋಡ್ ಎಲ್ಲ ಹಾಕ್ಸಿದಾರೆ. ಅಲ್ಲಿ ಸುಜಾತತ್ತೆ ಮನೆ ಕಮೋಡ್ ಹಾಕ್ಸಿದಾರಂತೆ. ಕ್ಲೀನ್ ಇರಲ್ಲ. ಏನಿಲ್ಲ ಪುಟ, ಇರತ್ತೆ. ಒಂದಿನ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ. ಮತ್ತೆ ಇನ್ನೇನು ಸಮಾಚಾರ? ಏನು ಟೀ ಶರ್ಟ್ ಹಾಕೋತೀಯಾ, ಏನು ಹಾಕೋತೀಯಾ? ಚಟ್. ಇದ್ರದ್ದು ಏನದು ಹಾರಿಜಾಂಟಲ್ ಆಗಿ ಸ್ವಲ್ಪ ದೇವ್ರದ್ದು ಅದು ಇದು ಮಣ್ಣು ಮಸಿ ಕ್ಯಾಪ್ಚರ್ ಮಾಡ್ಬಿಟ್ಟು ಕಳ್ಸು. ಮತ್ತೆ ಆಟದ್ದು ಅದೆಲ್ಲ ನೀ ಕೂತಿರ್ಲೇಬೇಕಂತ ಅಲ್ಲ, ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡು ಒಂದು ರೌಂಡ್ ಅಷ್ಟೇ. ಅಲ್ಲಿ ಏನೇನಿದೆ ಜಾತ್ರೆ ಐಟಮ್ಸು, ಮತ್ತೆ ದೇವ್ರ ಕಳಶ ಎಲ್ಲ ಹೊತ್ಕೊಂಡು ಹೋಗ್ತಾರೆ ನೋಡೋದು, ಅದೆಲ್ಲ ಮಾಡು. ಮುದ್ದು ಮಗ, ಐ ಲವ್ ಯು. ಸರಿ. ಏನ್ ಸರಿ? ನಾನು ಐ ಸೆಡ್ ಐ ಲವ್ ಯು. ಆಯ್ತು. ಆಯ್ತು ಅಲ್ಲ, ಆಯ್ತು ಅನ್ನಕ್ ನಾನು ನಿಂಗೆ ಊಟ ತಿಂದ್ಯಾ ಅಂತ ಕೇಳಿದ್ನಾ? ಐ ಲವ್ ಯು. ಕಿಸಿ ಬೇಡ ಬಂಗಾರು, ಕಿಸಿ ಬೇಡ. ಏನಾಟ ಆಡಿದೆ ಬೆಳಗ್ಗೆಯಿಂದ? ಇವತ್ತ ಕೂತಿದ್ದು, ಮಾತಾಡಿದ್ದು. ಎಲ್ಲಿ ಫ್ರೆಂಡ್ಸ್ ಜೊತೆನಾ? ಆಟ ಆಡಕ್ ಬೈತಾರೆ ಅಂತ ಎಲ್ಲರೂ ಹೆದರ್ಕೊಂಡವ್ರೆ. ನಿಂತಿದ್ರು ಬೈತಾರೆ. ಮತ್ತೆ ಏನಿಲ್ಲ. ನನಗೆ ನಿನಗೂ ಹೇರ್ ಕಟ್ ಮಾಡಿಸ್ಕೊಂಡಿರೋದು ಫೋಟೋ ಹಾಕು ಅಂದೆ, ನೀನು ಹಾಕ್ಲೇ ಇಲ್ಲ. ನನ್ ಫೋಟೋ ತೆಗಿಯೋರು ಯಾರು ಇಲ್ಲ. ಯಾಕೆ? ಮಾಮ್ ಬಂದಿದ್ದಾಳಲ್ಲ ಈಗ. ಮಾಮ್ ಇಲ್ಲ ಸದ್ಯಕ್ಕೆ. ಎಲ್ಲೋಯ್ತು? ಶುಚಿ ರುಚಿ ಏನ್ ತಗೋಬರಕ್ ಹೋದ್ಲಾ? ಇಲ್ಲ, ತಿನ್ಕೋಬರಕ್ ಹೋದ್ಲಾ? ಏನ್ನ ಗೊತ್ತಿಲ್ಲ. ನಿಮಗೂ ತಗೋಬರ್ತಾಳೆ. ಅಯ್ಯೋ ಅದೇನಕ್ಕೂ ಹೋಯ್ತು, ಯಾರೋ ಮೀಟ್ ಮಾಡಕ್ ಬರ್ತಾರಂತೆ ಫ್ರೆಂಡ್. ಮತ್ತೆ ಏನ್ ಮಾಡ್ತಾ ಇದ್ದಾನೆ ದಕ್ಷ? ದಕ್ಷನ್ ಬಿಟ್ಟು ಹೋಗ್ತೀಯ ನೀನೀಗ ಆಟ ಆಡಕ್ಕೆ? ಅವ್ರ ಅಮ್ಮನೂ ಇಲ್ಲ? ನೀನು ಟಿವಿ ನೋಡ್ತಾ ಬ್ರೆಡ್ ಜಾಮ್ ತಿಂತಾ ಇರ್ತಾನೆ. ಅಂದ್ರೆ ನೀನ್ ಇರ್ಬೇಕಲ್ಲಮ್ಮ. ನಾನ್ ಮನೆ ಮುಂದೆನೆ ಶಟಲ್ ಆಡ್ತೀನಿ ಇವತ್ತು. ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗು, ಬರ್ತಾಳೆ ಮಾಮ್ ಬೇಗ. ಯಾಕೆ ಹೇಳು? ದಕ್ಷ ಬೇಜಾರ್ ಮಾಡ್ಕೊಳುತ್ತೆ ಪಾಪ ಅಲ್ಲ. ಟಿವಿ ನೋಡ್ತಾ ಇರ್ತಾನೆ. ಮತ್ತೆ ದಕ್ಷ ಫುಲ್ ಖುಷಿಯೇನು? ಅವನಿಗೂ ಈ ಸಲ 3-4 ಸಲ ಆಯ್ತು ಟ್ರಿಪ್ಪು. ಹೋಗೋದು ಬರೋದು. ನೀನು ಒಬ್ಬನೇ ಅಲ್ಲಿ ಕರೆಕ್ಟಾಗಿ ನೆಟ್ಟಿಗಿರೋನು. ಎಲ್ಲಿ? ಊರಲ್ಲಿ. ಅಯ್ಯೋ ದಕ್ಷ ಫುಲ್ ಹೈ ಲೆವೆಲ್ ಈಗ. ಯಾಕೆ? ಏನ್ ಮಾಡ್ತಾನೆ? ಅಯ್ಯೋ ಹೊರಗಡೆಯಿಂದ ಕೇಳಿ ಹಿಂಸೆ ಕೊಟ್ಟು ಫಿಶ್ ಫ್ರೈ ತರ್ಸ್ಕೊಂಡ. ಫಿಶ್ ಫ್ರೈ ದಕ್ಷ? ಆಮೇಲೆ 2 ದೊಡ್ಡದು ಬಾಂಗ್ಡಾ ತರದ್ದು ನಾನ್ ತಿಂತೀನಲ್ಲ, ಅಷ್ಟು ದೊಡ್ಡದು 2 ತಿಂದ. ಆಮೇಲೆ ನೀನೇನ್ ತಿಂದೆ? ನಾನು ಕುಷ್ಕ ತಿಂದೆ. ಮತ್ತೆ ಕಬಾಬು? ಕಬಾಬ್ ಇಲ್ಲ. ಮತ್ತೇನು? ಕುಷ್ಕ. ಮತ್ತೇನು ಚಿನ್ನಮ್ಮ ಸಮಾಚಾರ? ಏನಿಲ್ಲ. ಬಟ್ಟೆ ಎಲ್ಲ ಮಡ್ಸಿಟ್ಕೋತಾ ಇದೆಯಾ ಕ್ಲೀನಾಗಿ? ಕರೆಕ್ಟಾಗಿ ಮಡ್ಸಿಟ್ಕೋಬೇಕು. ಓದ್ತಾ ಇದೆಯಾ? ಓದೋ ಸ್ವಲ್ಪ ಕಮ್ಮಿ ಆಗೈತೆ. ಯಾಕೆ? ಅಯ್ಯೋ ಎಲ್ಲಿ ಟೈಮೇ ಇಲ್ಲ. ಓ, ಟೈಮ್ ಇಲ್ದಿರೋ ಅಷ್ಟು ಬ್ಯುಸಿ ಆಗಿದ್ಯಾ ಅನ್ನೋ? ಬೆಳಿಗ್ಗೆ 8:30 ಎದ್ದೇಳ್ತೀನಿ. 9 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. 5:30 ಎದ್ದಿರ್ತೀಯಲ್ಲ, ಆವಾಗಲೇ ಓದ್ಕೋಬಿಡು. 5:30 ಎದ್ದಿರ್ತೀನಿ. ಮತ್ತೆ 8:30?
8:30 ಮನೆ ಎದ್ದೋಳು ನಾನು ಈಗ. 8:30 ಎದ್ದ ತಕ್ಷಣ ಒಂದು ಅರ್ಧ ಗಂಟೆನಾದರೂ ಟೇಬಲ್ಸ್ ಬರಿ, ಆ ಈ ಬರಿ. ಓದಬೇಕು ಪುಟಾಣಿ. ಆಯ್ತು. ಮತ್ತೆ ಏನಿಲ್ಲ. ಇನ್ನೇನು ಸಮಾಚಾರ? ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು, ಇನ್ನು ಜಸ್ಟ್ 15 days ಅಷ್ಟೇ. ಇನ್ನೊಂದು ತಿಂಗಳೇ ಕೂತ್ಕೋ. ಪುಟ, ಇವತ್ತು ಡೇಟ್ ಎಷ್ಟು ಗೊತ್ತಾ? ನಿನ್ನ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮೆಸೇಜು ಹಾಕಿಲ್ಲ. ಅಂತವ್ರೆ ಬಿಡು. ಮತ್ತೆ ಇನ್ನೇನು? ಏನಿಲ್ಲ. ಎಲ್ಲಿ ದಕ್ಷ ಕೊಡು. 1 ನಿಮಿಷ ಕೊಟ್ಟೆ. ದಕ್ಷ ಹೇಳವ. ಏನಿಲ್ಲ, ದಕ್ಷನ್ ಕೊಡು ಅಂದೆ. ಅಮ್ಮಮ್ಮ ಪರ್ಸನಲ್ ಆಗಿ ಮಾತಾಡ್ತಾ ಇದ್ದೀರ? ಏನಿಲ್ಲ, ಸುಮ್ಮನೆ ಮಾತಾಡಿದ್ವು. ಬಾತ್ರೂಮ್ ಹೊಂಟೋಗಿದ್ದ? ಹೌದಾ? ಗೊತ್ತಿಲ್ಲಪ್ಪ. ಯಾಕೆ ಬೇಕಲ್ಲ? ಯಾಕೆ ಬರ್ತಾ ಇಲ್ಲ? ಏನೋ ಪ್ರಶಾಂತ್ ಬ್ಯಾಂಕ್ ಕೆಲಸ ಇದೆ ಸ್ವಲ್ಪ ಅಂದ, ಅದಕ್ಕೆ. ಏನ್ರಿ? ತಡೆ, 1 ನಿಮಿಷ ಮಾಡ್ತೀನಿ. ಆಯ್ತು, ತೊಂದರೆ ಕೊಟ್ಟೆ ನಿಮ್ಗೆ. ಹಲೋ, ಹೇಳವ. ಏನಿಲ್ಲ, ಅಷ್ಟೇ. ಬೇಡ ಅಂದ್ರ? ಬೇಡ ಅಂತ ಅಲ್ಲ, ಏನೋ ಬ್ಯಾಂಕ್ ಕೆಲಸ ಇದಾವಂತೆ, ಸೈನ್ ಎಲ್ಲ ಬೇಕಂತೆ, ಅದಕ್ಕೆ. ಹೋಗ್ಲಿ ಬಿಡ, ಒಳ್ಳೇದಿತ್ತು. ಮತ್ತೆ ಮತ್ತಿನ್ನೇನಿಲ್ಲ ಕಣವ. ಎಷ್ಟು ಚೆನ್ನಾಗಿರೋದಿದ್ದು ಎಲ್ಲಾರು. ಬರ್ದಿರ್ಬೇಕೆಲ್ಲದಕ್ಕೂ. ಗೊತ್ತು ತಾನೆ, ಅವ್ರಿಗೂ ಫೋನ್ ಮಾಡಿರೋದೆಲ್ಲ. ನಾನು ಅದೇ ಹೊರಡ್ತಾ ಇದ್ದೆ, ಆಮೇಲೆ ಆಂಟಿ ಅದೇ ಕೇಳಿದ್ರು, ಅವಳು ಹೊರಟಿದ್ದಾಳೆ ಹೋಗ್ಲಾ ಅಂತ. ಅದಕ್ಕೆ ಬೇಡ, ಸ್ವಲ್ಪ ಸೈನ್ ಹಾಕೋದೆಲ್ಲ ಬ್ಯಾಂಕ್ ಕೆಲಸ ಇದೆ ಅಂತ ಹೇಳ್ದ. ಏನ್ ಮಾಡೋದು? ಮತ್ತೆ ಮತ್ತಿನ್ನೇನಿಲ್ಲ ಕಣ, ಹೋಗ್ಲಿ ಬಿಡು. ಇನ್ನೇನು ಸಮಾಚಾರ? ಇನ್ನೇನಿಲ್ಲ ಕಣವ. ದಕ್ಷ ಇಲ್ಲ, ಇಲ್ಲಿ ಅವನೇ ಕಣವ. ಕೊಡಿ. ಮಾತಾಡುವ. Hello, Chicky. Hi, Daksha. Hi. Hi, how are you? What? How are you, Daksha? I am good. What are you doing now? We four are watching TV. Okay. What you are watching on TV? Cartoon? Hey, you. Cartoon? No. What Mama likes. Cartoon? Hey, no, not cartoon, you. Does Mama like cartoons? No. Yes, what she's watching. Serials. Serials. Kannada. What? Kannada channel. What Ammamma likes, Kannada channel, no? Yes. Yeah, the same thing you are also watching. Me, Tata, and Chintu are watching the same thing. That's Mama. Okay. So tomorrow where are you going? Hey, tomorrow? Yeah. Hey, there's a goat festival. There's a goat meat festival, you. Okay. That is in Solepura. We are going to Solepura tomorrow. Okay. Going to sleep over there only in Solepura? Hey, no, you know. Why? You should be. Chintu will not stay there. Chintu will not stay, but you should stay with your mama in Solepura itself. Mama is going to stay there only. No. What? Mama. I like playing with Mama, you. Okay. But what I'm asking is, tomorrow your mama will stay at Solepura only at night.
I know you are talking about your sister. Yeah, I'm talking about my sister. What will you do if your mama will stay there only? Hey, I will be with Amama. Oh, you will be with Amama. Amama will also stay there only. Hey, then I'll be with Tata. Then you will be with Tata. Yes, So sweet of you. I love you, Daksha. I love you. Thank you. Mwah. ಅಲೋ ಹಾ ಇನ್ನೇನಮ್ಮ ಮತ್ತಿನ್ನೇನಿಲ್ಲವ ಹ್ಮ್ ಅಷ್ಟೇ. ಮುಗಿಸ್ಕೊಂಬ ಹಾ ನೋಡ್ತೀನಿ ಯಾವತ್ತು ಮುಗಿಯತ್ತೆ ಅಂತ. ಹ್ಮ್ ಹಬ್ಬ ನಾಳೆನು ನಾಡಿದ್ದುವಾ? ನಾಳೆ ನಾಡಿದ್ದು 2 ದಿನಲ್ವ. ನೋಡ್ತೀನಿ. ನಾಡಿದ್ದು ಊಟ, ಹಾ ನಾಳೆಕ್ಕೆ ಹಬ್ಬ, ದೇವ್ರು, ಮಳೆ ಎಲ್ಲ. ಮತ್ತೆ ಮತ್ತಿನ್ನೇನಿಲ್ಲ ಕಣೋ. ಸರಿ ಆಯ್ತು. ತಿಂಡಿ ತಿನ್ಬಿಟ್ಟು ಹೋಯ್ತಿವಿ, ಸ್ನಾನ ಮಾಡ್ಕೊಂಡು. ಅವನ್ಗೊಂದ್ ಜೊತೆ ಬಟ್ಟೆ ತಗೊಳೋಣ ಅಂದ್ರು ತಗೊಂಡಿರಿ ಅಕಸ್ಮಾತ್ ಬರೋಕೆ ಆಗ್ಲಿಲ್ಲ, ಅಪ್ಪ ಅಮ್ಮ ತಾಕೊಳಕ್ ಬೇಕಲ್ಲ. ಅಲ್ಲಿ ಬರ್ತೀವಿ, ಅಕಸ್ಮಾತ್ ಕಾರ್ ಬರಕ್ ಆಗಿಲ್ಲ ಅದಕ್ಕೇನೆ ಒಂದು ಇನ್ನರ್ ವೇರ್ಸು ಮತ್ತೆ ಒಂದು ಪ್ಯಾಂಟು ಶರ್ಟ್ ತಗೊಂಡೋಗಿ. ತಗೊಂಡೋಗ್ತೀನಿ, ಬರಕ್ಕೆ ಇಲ್ಲ ಅಂತದೆ. ಅಯ್ಯೋ ಯಪ್ಪ ಎಂಬಿಟ್ಟು ಯಾರು ಬೈತಾರವ. ನೀವು ತಗೊಂಡೋಗಿ ಸುಮ್ನೆ. ತಗೊಂಡೋಗ್ತೀನಿ ನಾನು. ಒಂದ್ ಅಂಡರ್ವೇರ್, ಇದು ಪ್ಯಾಂಟು ಶರ್ಟ್ ತಗೊಂಡೋಗ್ತೀನಿ. ಶರ್ಟ್ ತಗೊಳೋಣ? ಏನಾದ್ರೂ ತಗೊಂಡೋಗಿ. ಟೀ ಶರ್ಟೇ ತಗೊಂಡೋಗಿ, ಈಸಿ ಅಲ್ಲ. ಶರ್ಟ್ ನಾಳೆ ಹಾಕೊಳ್ಳಿ, ನಾಡಿದ್ದು ಟೀ ಶರ್ಟ್ ಹಾಕೊಳ್ಳಿ ಬಿಡಿ. ತಗತ್ತೀನಿ ಟೀ ಶರ್ಟ್ನೇ ಬಿಡು. ಮತ್ತೆ ಮತ್ತಿನ್ನೇನಿಲ್ಲ ಕಣವ. ಸರಿ ಆಯ್ತು. ಅವನೇನಿಲ್ಲ, ಚೆನ್ನಾಗ್ ಅವನಾಗ ಬಿಡು. ಅವನೇನು ಯಾರಿಗೂ ಎದ್ರಿ ಕಳಸಲ್ಲ. ಏನಿಲ್ಲ. ಸರಿ ಆಯ್ತು ಕಣ. ಇಡ್ತೀನಿ. ಆಯ್ತು. ಎಲ್ಲರೂ ಚಿಂಟು ಬಗ್ಗೆ ವಿಚಾರಿಸ್ತಾನೆ ಇದ್ರಿ, ಅದಕ್ಕೋಸ್ಕರ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಆ್ಯಂಡ್ ದಕ್ಷ ನೋಡಿದ್ರಿ ಅಲ್ಲ, ಹೇಗೆ ಆ್ಯಕ್ಟಿವ್ ಆಗಿ ಎಷ್ಟು ಚಂದ ಮಾತಾಡ್ತಾನೆ. ಅಮ್ಮ ಅಲ್ಲಿ ಉಳ್ಕೊಂಡ್ರೆ ಏನು ಮಾಡ್ತೀಯಾ ಅಂದರೆ, ನಾನು ಇಲ್ಲಿ ಅಮ್ಮಮ್ಮ ಜೊತೆ ಉಳ್ಕೋತೀನಿ ಅಂತಾನೆ. ಅಮ್ಮಮ್ಮನೂ ಅಲ್ಲೇ ಇರುತ್ತೆ ಅಂದರೆ ದೆನ್ ತಾತ ಜೊತೆ ಅಂತಾನೆ. ಸೊ ಸ್ವೀಟ್ ಆಫ್ ಹಿಮ್ ಅಲ್ಲ. ನಮ್ಮ ಚಿಂಟು ನಮ್ಮ ಅಮ್ಮ ನಮ್ಮ ಅಪ್ಪಾಜಿನ ಗೋಳಿಕೊಂಡು ಆರಾಮಾಗಿದ್ದಾನೆ, ಟೆನ್ಷನ್ ಏನಿಲ್ಲ ನನಗೆ. ಅವ್ನು ಯಾವಾಗಲೂ ಅಷ್ಟೇ ನಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರ್ತಾನೆ, ಆ ನಂಬಿಕೆ ನನಗಿದೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಚಿಂಟು ಜೊತೆ, ದಕ್ಷ ಜೊತೆ, ಅಮ್ಮಮ್ಮ ಜೊತೆ ಕಾನ್ವರ್ಸೇಷನ್ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇಷ್ಟು ತನಕ ನೀವು ಪ್ರೀತಿಯಿಂದ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ವ್ಲಾಗ್ ಹೇಗಿತ್ತು ಅಂತಲೂ ಹೇಳಿ. ಇಲ್ಲಿ ವಿಂಡೋಸ್ ಇತ್ತಲ್ಲ, ಇದನ್ನು ತಗ್ಸಿ ಅಲ್ಲಿ ಗೋಡೆ ಹಾಕ್ಸೋಣ ಅಂತ. ಸೊ ಅಲ್ಲೆಲ್ಲ ಏನದು ಸಿಮೆಂಟ್ ಬ್ಲಾಕ್ಸ್ನ ಪ್ಯಾಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಇದ್ದಿದ್ದ ಗ್ಲಾಸ್ ಎಲ್ಲ ರಿಮೂವ್ ಮಾಡಿಸಿ ಇಟ್ಟಿದ್ದೀವಿ. ಇದಷ್ಟೇ ಉಳ್ಕೊಳ್ಳುತ್ತೆ, ನೋಡಬೇಕು ಹೇಗೆ ಬರುತ್ತೆ ಫಿನಿಶಿಂಗ್ ಅಂತ, ಗೊತ್ತಿಲ್ಲ. ಕಳಿಸಿ ಏನೋ ಕಷ್ಟ ಬಿದ್ದು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಕ್ಯಾಪ್ಚರ್ ಗೈಸ್. ಒಳ್ಳೆ ಮ್ಯೂಟ್ ಆಗ್ಬಿಟ್ಟಿದ್ದೀನಿ ಅಲ್ಲ, ಎಲ್ಲೂ ಮಾತಿಲ್ಲ, ಬರೀ ವಾಯ್ಸ್ ಓವರ್ ಕೊಡೋದೇ ಆಯಿತು. ಜೀವನವೇ ಇಷ್ಟೇ ಕಣೆ. ನಮ್ಮತ್ತೆ ನನ್ನ ಹಸ್ಬೆಂಡ್ಗೆ ಮ್ಯಾಂಗೋ ಕಟ್ ಮಾಡಿ ಇಟ್ಬಿಟ್ಟು ನನಗೆ ಅಂತ ಮ್ಯಾಂಗೋ ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಬನ್ನಿ ತಿನ್ನೋಣ. ಕಾಲಾಯ ತಸ್ಮೈ ನಮಃ. ಏನಂತೀರ ಗಾಯ್ಸ್? ನಮ್ಮ ಅತ್ತೆ ಮಗುಂಗೆ ಅಂದರೆ ಏನೇನೆಲ್ಲ ಮಾಡ್ತಾರೆ ಗೊತ್ತಾ? ನೋಡಿ, ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಸ್ಮಾಲ್ ಸ್ಲೈಸ್ ಆಗಿ ಕಟ್ ಮಾಡಿ ಕೊಟ್ಟಿದ್ದಾರೆ. ಓಟೆ ಮತ್ತು ಸ್ವಲ್ಪ ಪೀಸ್ನ ನನಗೂ ಸಹ ಕೊಟ್ಟಿದ್ದಾರೆ. ನಾನು ಓಟೆ ತಿಂತೀನಿ, ನನಗೆ ಇಷ್ಟ ಓಟೆ ತಿನ್ನೋಕ್ಕೆ. ನಿಮಗೂ ಇಷ್ಟನಾ? ಕಮೆಂಟ್ ಮಾಡಿ. ಹೋಪ್ ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೊಂದಿನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೋ ಥರ ನಾವು ವ್ಲಾಗ್ಸ್ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.